Hello aspirants, welcome back to Where IAS. ನಾವು ಇಂಡಿಯನ್ ಪಾಲಿಟಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಓದ್ತಾ ಇದ್ದೀವಿ. ಇದರಲ್ಲಿ ವಿ ಸ್ಟಡಿಡ್ ದಟ್ ದೇರ್ ಆರ್ 6 ಫಂಡಮೆಂಟಲ್ ರೈಟ್ಸ್ ಅಂತ. ಸೊ ದ ಫಸ್ಟ್ ಫಂಡಮೆಂಟಲ್ ರೈಟ್ ವಿ ಹ್ಯಾವ್ ಇಸ್ ರೈಟ್ ಟು ಈಕ್ವಾಲಿಟಿ, ದಟ್ ಇಸ್ ಫ್ರಮ್ ಆರ್ಟಿಕಲ್ 14 to 18. ಸೊ ದ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ ಸೆಕೆಂಡ್ ಇಸ್ ರೈಟ್ ಟು ಫ್ರೀಡಮ್, ವಿಚ್ ಇಸ್ ಫ್ರಮ್ ಆರ್ಟಿಕಲ್ 19 to 22. ಸೊ ನಾವು ಆಲ್ರೆಡಿ ಆರ್ಟಿಕಲ್ 19 ಕವರ್ ಮಾಡಿದ್ದೀವಿ. ಆರ್ಟಿಕಲ್ 20 ನಾವು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ಕವರ್ ಮಾಡಿದ್ದೀವಿ. ಸೊ ಆರ್ಟಿಕಲ್ 20 ಏನು ಹೇಳ್ತಾ ಇದೆ, ಇಟ್ ಇಸ್ ಗಿವಿಂಗ್ ಸಮ್ ಕೈಂಡ್ ಆಫ್ ಸೇಫ್ ಗಾರ್ಡ್ಸ್ ಆರ್ ರೈಟ್ಸ್ ಯಾರಿಗೆ, ಅಕ್ಯೂಸ್ಡ್ ಪೀಪಲ್ಗೆ. ಇಟ್ ಇಸ್ ಟೆಲಿಂಗ್ ದೇರ್ ಶಲ್ ಬಿ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಕ್ರಿಮಿನಲ್ ಲಾಸ್, ದೇರ್ ಶಲ್ ಬಿ ನೋ ಡಬಲ್ ಜಿಯೋಪಾರ್ಡಿ, ದೇರ್ ಶಲ್ ಬಿ ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ಓದಿದ್ವಿ. ಸೊ ಇದು ಈಚ್ ಆ್ಯಂಡ್ ಎವ್ರಿ ಟರ್ಮ್ದು ಮೀನಿಂಗು ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ಕವರ್ ಮಾಡಿದ್ದೀವಿ. ಸೊ ಇವಾಗ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 20 ಕವರ್ ಆಗಿದೆ. ನೆಕ್ಸ್ಟ್ ರೈಟ್ ಟು ಫ್ರೀಡಮಲ್ಲಿ ಆರ್ಟಿಕಲ್ 21 ಆ್ಯಂಡ್ ಆರ್ಟಿಕಲ್ 22 ಇದೆ. ಇವಾಗ ಆರ್ಟಿಕಲ್ 21 ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಆರ್ಟಿಕಲ್ 21 ಏನು ಕೊಡ್ತಾ ಇದೆ, ಇಟ್ ಇಸ್ ಪ್ರೊವೈಡಿಂಗ್ ಫಾರ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಎಸ್, Article 21 tells that no person shall be deprived of his right to life and personal liberty. ಎಸ್, ನಮಗೆ ರೈಟ್ ಟು ಲೈಫ್ ಕೊಡ್ತಾ ಇದೆ, ನಮಗೆ ಪರ್ಸನಲ್ ಲಿಬರ್ಟಿ ಕೊಡ್ತಾ ಇದೆ. ಹಾಗಾದರೆ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಬ್ಸಲ್ಯೂಟಾ? ಅಂದರೆ ಯಾವುದೇ ಕಾರಣಕ್ಕೂ ರೈಟ್ ಟು ಲೈಫ್ನ ನಮಗೆ ಕೊಟ್ಟಿರುವಂಥ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿನ ತಗೊಳಕ್ಕಾಗಲ್ವಾ ಗೌರ್ಮೆಂಟು? ಯಾವುದೇ ಕಾರಣಕ್ಕೂ ಇಟ್ ಕಾನ್ ಬಿ ಟೇಕನ್ ಅವೇನಾ ಅಂತ ಹೇಳಿದ್ರೆ ಇಲ್ಲ. ದೆರ್ ಇಸ್ ರೆಸ್ಟ್ರಿಕ್ಷನ್ ಆಲ್ಸೋ, ದಟ್ ಇಸ್ ಬೈ ಲಾ ಅಂತ ಹೇಳ್ತಿದ್ದಾರೆ. ಸೊ ಲಾ ಮುಖಾಂತರ ದ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಕ್ಯಾನ್ ಬಿ ಟೇಕನ್ ಅವೇ ಅಂತ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಎಂಟೈರ್ ಸ್ಟೇಟ್ಮೆಂಟ್. ಸೊ ಈ ಸ್ಟೇಟ್ಮೆಂಟ್ ಓದಿದ್ರೆ ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಸೊ ಆರ್ಟಿಕಲ್ 21 ಏನು ಕೊಡ್ತಾ ಇದೆ, ಇಟ್ ಈಸ್ ಪ್ರೊವೈಡಿಂಗ್ ಫಾರ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಏನು ಹೇಳ್ತಾ ಇದೆ, ರೈಟ್ ಕೊಡ್ತಾ ಇದೆ, ಆದರೆ ಬೈ ಅ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಯು ಕ್ಯಾನ್ ಟೇಕ್ ಇಟ್ ಅವೇ ಅಂತ ಹೇಳ್ತಾ ಇದೆ. ಸೊ Article 21 is not absolute anta. That means you have certain restrictions to Article 21. That is Article 21 can also be taken away. That is by law anta ಹೇಳ್ತಾ ಇದೆ. That is the meaning of Article 21. ಇವಾಗ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂತ ಓದಿದ್ವಿ. ಇಲ್ಲಿ ಏನು ಗೊತ್ತಿರಬೇಕಂದ್ರೆ ರೈಟ್ ಟು ಲೈಫ್ ಅಂದರೆ ಏನು, ರೈಟ್ ಟು ಪರ್ಸನಲ್ ಲಿಬರ್ಟಿ ಅಂದರೆ ಏನು ಅಂತ ಎಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ ಮಾಡಿಲ್ಲ. ಆರ್ಟಿಕಲ್ 21 ರೈಟ್ ಟು ಲೈಫ್ ಕೊಡ್ತಾ ಇದೆ. ರೈಟ್ ಟು ಲೈಫ್ ಅಂದರೆ ಈ ರೈಟ್ ಇಲ್ದಿರ, ದಟ್ ಈಸ್ ನಮಗೆ ಜೀವನ ಮಾಡೋಕ್ಕೆ ರೈಟ್ ಇಲ್ದಿರ ಬೇರೆ ಏನೇ ರೈಟ್ಸ್ ಕೊಟ್ಟರು ಅದು ಪ್ರಯೋಜನನೇ ಇಲ್ಲ ಅಲ್ವಾ. ಅದಕ್ಕೆ ರೈಟ್ ಟು ಲೈಫ್ ಅನ್ನೋದು ಆರ್ಟಿಕಲ್ 21 ಅನ್ನೋದು ಫೌಂಡೇಶನ್ ಫಾರ್ ಆಲ್ ಅದರ್ ರೈಟ್ಸ್ ಅಂತ ಹೇಳ್ತಿದ್ದಾರೆ. ಬಿಕಾಸ್ ವಿತೌಟ್ ರೈಟ್ ಟು ಲೈಫ್ ಇಟ್ ಈಸ್ ಮೀನಿಂಗ್ಲೆಸ್ ಟು ಹ್ಯಾವ್ ಎನಿ ಅದರ್ ರೈಟ್ಸ್. ಸೊ ಆರ್ಟಿಕಲ್ 21 ಇಸ್ ಕಾಲ್ಡ್ ಆಸ್ ದ ಫೌಂಡೇಶನ್ ಆಫ್ ಆಲ್ ಅದರ್ ರೈಟ್ಸ್ ಅಂತ ಆಲ್ರೆಡಿ ಹೇಳಿದೆ. ಆರ್ಟಿಕಲ್ 21 ಇಸ್ ನಾಟ್ ಅಬ್ಸಲ್ಯೂಟ್ ಅಂತ, ಅಂದರೆ ಇಟ್ ಕ್ಯಾನ್ ಬಿ ಟೇಕನ್ ಅವೇ ಬೈ ವಾಟ್, ಇಟ್ ಕ್ಯಾನ್ ಬಿ ಟೇಕನ್ ಅವೇ ಬೈ ಲಾ. ಇಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಆರ್ಟಿಕಲ್ 21 ಹೇಳ್ತಾ ಇದೆ. ಸೊ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದರೆ ಏನು, ಒನ್ಸ್ ಅಗೇನ್ ಇದು ಕೂಡ ಎಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ ಆಗಿಲ್ಲ. ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪ್ರಿಲಿಮ್ಸ್ ಕ್ವೆಶ್ಚನ್ಸಲ್ಲಿ ಹೀಗೆ ಫ್ರೇಮ್ ಮಾಡ್ಬೋದು, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಆಸ್ ಡಿಫೈನ್ಡ್ ಬೈ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ಬಿಡ್ಬೋದು. ಸೊ ಇಲ್ಲಿ ಗೊತ್ತಿರಬೇಕು, ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಡಿಫೈನ್ ಮಾಡಿಲ್ಲ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ. ಹಾಗಾದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದರೆ ಏನು? ಜಸ್ಟ್ ಆಸ್ ದ ನೇಮ್ ಇಸ್ ಟೆಲಿಂಗ್, ಇಲ್ಲಿ ಪ್ರೊಸೀಜರ್, ಇವಾಗ ಯಾರಾದರೂ ಒಂದು ವ್ಯಕ್ತಿ ಒಂದು ಈ ಪರ್ಟಿಕ್ಯುಲರ್ ಲಾ ವಯೋಲೇಟ್ ಆಗ್ತಿದೆ, ಸೊ ಅದರಿಂದ ಆ ಲಾ ಕಾನೂನು ಅಡಿಯಲ್ಲಿ ಆ ಪರ್ಸನ್ನ ಅರೆಸ್ಟ್ ಮಾಡಿದರೆ ಅಲ್ಲಿ ಏನು ಚೆಕ್ ಮಾಡ್ತಿದ್ದಾರೆ, ಜಸ್ಟ್ ದ ಪ್ರೊಸೀಜರ್ ಚೆಕ್ ಮಾಡ್ತಿದ್ದಾರೆ. ಅವನು ಓಕೆ ನನ್ನ ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಹೋಗ್ಬಿಟ್ಟು ಅವನು ಕೇಸ್ ಫೈಲ್ ಮಾಡಬೇಕಂದ್ರೆ ಅವನು ಆ ಲಾದು ಜಸ್ಟ್ ಪ್ರೊಸೀಜರ್ ಚೆಕ್ ಮಾಡ್ತಿದ್ದಾನೆ. ಪ್ರೊಸೀಜರ್ ಅಂತಂದರೆ ಏನು, ವೆದರ್ ದ ಲಾ ಫಾರ್ಮೇಷನ್ ಮಾಡಿರೋ ಅಥಾರಿಟಿಗೆ ಆ ಪವರ್ಸ್ ಇದೆಯಾ ಆ ಲಾ ಮಾಡೋಕ್ಕೆ, ವೆದರ್ ದ ಅಥಾರಿಟಿ ಇಸ್ ಕಾಂಪಿಟೆಂಟ್ ಟು ಮೇಕ್ ದಟ್ ಲಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ತಾನೆ. ಸೊ ಇಲ್ಲಿ ಜಸ್ಟ್ ದ ಲಾ ಮೇಕಿಂಗ್ ಪ್ರೊಸೀಜರ್ ಇಸ್ ಫಾಲೋಡ್ ಆರ್ ನಾಟ್ ಅಂತ ಮಾತ್ರ ಚೆಕ್ ಮಾಡ್ತಾನೆ. ಆ ಲಾ ಇಂಟೆನ್ಷನ್ ಏನು, ಆ ಲಾ ಪರ್ಪಸ್ ಏನು, ವೆದರ್ ದಟ್ ಲಾ ಇಸ್ ಜಸ್ಟಾ, ಫೇರಾ, ನ್ಯಾಯವಾಗಿದೆಯಾ ಆ ಲಾ ಏನು ಅಂತ ಚೆಕ್ ಮಾಡೋದೇ ಇಲ್ಲ. ಜಸ್ಟ್ ದ ಪ್ರೊಸೀಜರ್ ಚೆಕ್ ಮಾಡಿಕೊಂಡು ಅರೆಸ್ಟ್ ಮಾಡ್ತಾರಲ್ಲ, ದಟ್ ಇಸ್ ವಾಟ್ ಇಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ. ಸೊ ನಮ್ಗೆ ಏನು ಹೇಳ್ತಾ ಇದೆ ಆರ್ಟಿಕಲ್ 21, ಇಟ್ ಈಸ್ ಪ್ರೊವೈಡಿಂಗ್ ಫಾರ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಅಟ್ ದ ಸೇಮ್ ಟೈಮ್ ರೈಟ್ ಟು ಲೈಫ್ ಅನ್ನೋದು ನಮ್ಮ ಜೀವನ ಮಾಡೋಕ್ಕೆ ರೈಟ್ ಕೊಟ್ಟಿದ್ದಾರಲ್ಲ, ಆ ರೈಟ್ನ ತಗೊಳ್ಬೋದು, ನಮ್ಮನ್ನ ಅರೆಸ್ಟ್ ಮಾಡ್ಬೋದು. ಸೊ ಅರೆಸ್ಟ್ ಮಾಡಬೇಕಾದ್ರೆ ಆ ಲಾ ಬಂದ್ಬಿಟ್ಟು
ಅರೆಸ್ಟ್ ಮಾಡಿ ಯಾವ ಲಾ ಅಲ್ಲಿ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಏನಾದರೂ ನೀವು ಕೇಸ್ ಫೈಲ್ ಮಾಡಿ ತಿಳ್ಕೊಬೇಕು ಅಂತ ತಿಳ್ಕೊಂಡ್ರೆ ಆ ಜಸ್ಟ್ ಲಾದು ಪ್ರೊಸೀಜರ್ ತಿಳ್ಕೊಳ್ತಿದ್ದೀರಾ ಅಷ್ಟೇ. ವೆದರ್ ದ ಅಥಾರಿಟಿ ಇಸ್ ಕಾಂಪಿಟೆಂಟ್ ಅಥಾರಿಟಿನ ಅಷ್ಟೇ ತಿಳ್ಕೊಳ್ತಾ ಇದ್ದೀರಾ. ಆ ಲಾ ಬಂದ್ಬಿಟ್ಟು ನ್ಯಾಯವಾಗಿದೆಯಾ ಅನ್ಯಾಯವಾಗಿದೆಯಾ ಅಥವಾ ಏನು ಅದೇನು ತಿಳ್ಕೊಳ್ತಾ ಇಲ್ಲ. ಸೊ ಇಂಡಿಯಾ ಅಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮಾತ್ರ ಫಾಲೋ ಮಾಡ್ತಾ ಇದ್ದೀವಿ. ಸೊ ಈ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನೋದು ದ ಕಾನ್ಸೆಪ್ಟ್ ವಾಸ್ ಟೇಕನ್ ಫ್ರಮ್ ಬ್ರಿಟನ್, ವೆರಸ್ ದ ಟರ್ಮ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನೋದು ಜಾಪನೀಸ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಳ್ತಾ ಇದ್ದಾರೆ. ಹಾಗಾದ್ರೆ ಲಾ ಬಂದ್ಬಿಟ್ಟು ಅನ್ಯಾಯವಾಗಿದ್ರೆ, ಅದು ನ್ಯಾಯವಾಗಿಲ್ಲ, ಒಂಥರ ಮೋಸವಾಗಿದೆ ಅಂತ ಅನ್ಸಿದ್ರೆ ಅದು ಹೇಗೆ ಜಸ್ಟ್ ಪ್ರೊಸೀಜರ್ ಮಾತ್ರ ಚೆಕ್ ಮಾಡಿದ್ರೆ ಅದು ಕರೆಕ್ಟ್ ಅನ್ಸಲ್ಲ ಅಲ್ಲ. ಅದಕ್ಕೆ ಏನಾಯ್ತಂದ್ರೆ ಲೇಟರ್ ಆನ್ ಇಂಡಿಯಾ ಸ್ಟಾರ್ಟೆಡ್ ಟು ಫಾಲೋ ದ ಡ್ಯೂ ಪ್ರೋಸೆಸ್ ಆಫ್ ಲಾ ಆಸ್ ವೆಲ್ ಅಂತ. ಡ್ಯೂ ಪ್ರೋಸೆಸ್ ಆಫ್ ಲಾ ಅಂದ್ರೆ ಲಾದು ಇಂಟೆನ್ಷನ್ ಕರೆಕ್ಟ್ ಇದೆಯಾ ಅಲ್ವಾ, ಆ ಲಾ ಏನು ಪಾಸ್ ಮಾಡಿದೆ ಲೆಜಿಸ್ಲೇಚರು, ವೆದರ್ ದಟ್ ಲಾ ಇಸ್ ಕರೆಕ್ಟ್ ಆರ್ ರಾಂಗ್, ವೆದರ್ ದಟ್ ಲಾ ಇಸ್ ಫೇರ್ ಆರ್ ಅನ್ಫೇರ್ ಅನ್ನೋದನ್ನ ಕೂಡ ಜುಡಿಷರಿ ಚೆಕ್ ಮಾಡ್ಬೋದು. ಸೊ ಇಟ್ ಚೆಕ್ಸ್ ವೆದರ್ ದ ಲಾ ಇಸ್ ಫೇರ್ ಆರ್ ಅನ್ಬಯಾಸ್ಡ್ ಅಂತ ಕೂಡ ಚೆಕ್ ಮಾಡ್ಬೋದು. ದಟ್ ಇಸ್ ದ ಮೀನಿಂಗ್ ಆಫ್ ಡ್ಯೂ ಪ್ರೋಸೆಸ್ ಆಫ್ ಲಾ. ಇಲ್ಲಿ ಸಿಂಪಲ್ ಇಂಡಿಯಾ ಅಲ್ಲಿ ಇನಿಷಿಯಲ್ ಆಗಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮಾತ್ರ ಇತ್ತು. ಅಂತಂದ್ರೆ ದ ಲಾ ಮಾಡಿರೋ ಅಥಾರಿಟಿ ಕಾಂಪಿಟೆಂಟಾ ಅಲ್ವಾ ಅಂತ ಅಷ್ಟೇ ಚೆಕ್ ಮಾಡ್ತಾರೆ. ಸೊ ಇಫ್ ದ ಲಾ ಮೇಕಿಂಗ್ ಬಾಡಿ ಏನಿದೆ ಅದು ಕಾಂಪಿಟೆಂಟ್ ಇದೆ ಅಂತಂದ್ರೆ ಎಸ್ ಕರೆಕ್ಟ್, ದ ಅರೆಸ್ಟ್ ಇಸ್ ಕರೆಕ್ಟ್ ಅಂತ. ಸೊ ಆ ಲಾ ಬಂದ್ಬಿಟ್ಟು ದ ಇಂಟೆನ್ಷನ್ ಆಫ್ ಲಾ ಬಂದ್ಬಿಟ್ಟು ಕರೆಕ್ಟಾ ರಾಂಗ್ ಅಂತ ಚೆಕ್ ಮಾಡ್ತಿರ್ಲಿಲ್ಲ. ಲೇಟರ್ ಆನ್ ಏನಾಯ್ತು, ಎಸ್ ಡ್ಯೂ ಪ್ರೋಸೆಸ್ ಆಫ್ ಲಾನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ದ ಪರ್ಪಸ್ ಆರ್ ದ ಇಂಟೆನ್ಷನ್ ಬಿಹೈಂಡ್ ಫಾರ್ಮುಲೇಟಿಂಗ್ ದಟ್ ಲಾ ಇಸ್ ಆಲ್ಸೋ ಚೆಕ್. ಇದು ಬಂದ್ಬಿಟ್ಟು ದ ಕಾನ್ಸೆಪ್ಟ್ ಆಫ್ ಹ್ಯಾವಿಂಗ್ ಡ್ಯೂ ಪ್ರೋಸೆಸ್ ಆಫ್ ಲಾ ಬಂದ್ಬಿಟ್ಟು ಇಟ್ ವಾಸ್ ಟೇಕನ್ ಫ್ರಮ್ ದ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಡ್ಯೂ ಪ್ರೋಸೆಸ್ ಆಫ್ ಲಾ ಇಸ್ ಎನ್ಫೋರ್ಸ್ಡ್ ಥ್ರೂ ದ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತಾರೆ. ಸೊ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಬಂದ್ಬಿಟ್ಟು ಇಟ್ ವಾಸ್ ಮೇಡ್ ದ ಪಾರ್ಟ್ ಆಫ್ ಆರ್ಟಿಕಲ್ 21 ಇನ್ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲಿ. ಅದರಿಂದ ವಿ ಗಾಟ್ ದಿಸ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ. ಸೊ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಏನು ಅಂದರೆ ಇಟ್ ಇಸ್ ಅಬೌಟ್ ಟೂ ಥಿಂಗ್ಸ್. ಫಸ್ಟ್ ಇಸ್ ಹಿಯರ್ ಬೋತ್ ದ ಸೈಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಈಚ್ ಅದರ್ ಅಂತ. ಸೊ ಇವಾಗ ಡಿಸ್ಪ್ಯೂಟಲ್ಲಿ ಒಂದು ಡಿಸ್ಪ್ಯೂಟ್ ಆಗ್ತಾ ಇದೆ ಅಂದರೆ ಅದರಲ್ಲಿ ಟೂ ಪಾರ್ಟೀಸ್ ಇರ್ತಾರೆ ಅಲ್ವಾ. ಸೊ ಟೂ ಪಾರ್ಟೀಸ್ ಎರಡೂ ಸೈಡು ಪ್ರೆಸೆಂಟ್ ಆಗಿದ್ದು ಎರಡೂ ಸೈಡ್ದು ಏನು ಆರ್ಗ್ಯುಮೆಂಟ್ಸ್ ಇದೆ ಕೇಳಬೇಕು ಅಂತ. ಸೊ ಯು ಮಸ್ಟ್ ಲಿಸನ್ ಟು ಬೋತ್ ಸೈಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಈಚ್ ಅದರ್. ಸೊ ಇಬ್ಬರು ಒಟ್ಟಿಗೆ ಇರಬೇಕು ಮತ್ತು ಇಬ್ಬರದು ಏನು ಹೇಳ್ತಿದ್ದಾರೆ ವಾದ ಅಂತ ಕೇಳಬೇಕು. ದಟ್ ಇಸ್ ದ ಮೀನಿಂಗ್ ಆಫ್ ಹಿಯರ್ ದ ಬೋತ್ ಸೈಡ್ಸ್, ಹಿಯರ್ ಟು ದ ಬೋತ್ ಸೈಡ್ಸ್ ಅಂತ. ಸೆಕೆಂಡ್ ಥಿಂಗ್ ಏನಂದರೆ ರೆಕ್ಯೂಸಲ್ ಆಫ್ ಜಡ್ಜಸ್ ಅಂತ. ಅಂದರೆ ಅ ಜಡ್ಜ್ ಕೆನಾಟ್ ಬಿ ಅ ಜಡ್ಜ್ ಹಿಮ್ಸೆಲ್ಫ್ ಫಾರ್ ಹಿಸ್ ಕೇಸ್. ಸೊ ಯಾರಾದರೂ ಒಬ್ಬ ಜಡ್ಜ್ ಇತ್ತು, ಅವನ ಮೇಲೆ ಕೇಸ್ ಇತ್ತು ಅಂತಂದರೆ ಅವನು ಆ ಕೇಸಿಂದ he must come out. So that is the meaning of recusal of judges anta. So the principles of natural justice is telling about two things. First is here to both sides in the presence of each other, and the second thing is recusal of judges. Andre a person cannot be a judge for his own case anta. That is the meaning of recusal of judges anta. So this is the principles of natural justice. So due process of law banbitu it is enforced through this principles of natural justice anta. ಇದು ಗೊತ್ತಿರಬೇಕು. ಮತ್ತು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಬಿಕೇಮ್ ದ ಪಾರ್ಟ್ ಆಫ್ ಆರ್ಟಿಕಲ್ 21 ಆ್ಯಂಡ್ ಇಟ್ ವಾಸ್ ಥ್ರೂ ದ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಿಂದ ವಿ ಸ್ಟಾರ್ಟೆಡ್ ಟು ಫಾಲೋ ದಿಸ್ ಡ್ಯೂ ಪ್ರೋಸೆಸ್ ಆಫ್ ಲಾ. ನೆಕ್ಸ್ಟ್ ವಿ ಹ್ಯಾವ್ ಅಸ್ ಆರ್ಟಿಕಲ್ 21 ಬಂದ್ಬಿಟ್ಟು ಇಟ್ ಇಸ್ ದ ಮೋಸ್ಟ್ ಇಂಟರ್ಪ್ರಿಟೆಡ್ ರೈಟ್ ಬೈ ಜುಡಿಷರಿ ಅಂತ ಹೇಳ್ತಾರೆ. ಸೊ ವೇರಿಯಸ್ ಕೇಸಸ್ ಆಗಿದೆ. ಸೊ ವೇರಿಯಸ್ ಕೇಸಸ್ ಮುಖಾಂತರ ಸುಪ್ರೀಂ ಕೋರ್ಟ್ ಎವ್ರಿ ಟೈಮ್ ಇಟ್ ಸ್ಟಾರ್ಟೆಡ್ ಟು ಇಂಟರ್ಪ್ರಿಟ್ ಆರ್ಟಿಕಲ್ 21 ಆ್ಯಂಡ್ ಇಂಟರ್ಪ್ರಿಟ್ ಮಾಡಿದಾಗೆಲ್ಲ ಪ್ರತಿ ಸಾರಿ ಅದನ್ನು ಇನ್ನೊಂದು ಸಾರಿ ಪರಿಶೀಲನೆ ಮಾಡಿದಾಗೆಲ್ಲ ಎವ್ರಿ ಟೈಮು ಫ್ಯೂ ರೈಟ್ಸ್ನ ಆರ್ಟಿಕಲ್ 21ಗೆ ಆ್ಯಡ್ ಮಾಡ್ಕೊಳ್ತಾ ಹೋದರು. ಸೊ ಆರ್ಟಿಕಲ್ 21ನಲ್ಲಿ ದೆರ್ ಆರ್ ಮೋರ್ ದ್ಯಾನ್ 26 ರೈಟ್ಸ್. ಟೇಕ್ ಫಾರ್ ಎಕ್ಸಾಂಪಲ್ ಈ ರೈಟ್ ಟು ಪ್ರೈವಸಿ, ರೈಟ್ ಟು ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್, ರೈಟ್ ಟು ಎಜುಕೇಷನ್. ಸೊ ಇವೆಲ್ಲನೂ ಇಟ್ ಕಮ್ಸ್ ಅಂಡರ್ ಆರ್ಟಿಕಲ್ 21. ಸೊ ರೈಟ್ ಟು ಪ್ರೈವಸಿ ಅನ್ನೋದು KS ಪುಟ್ಟಸ್ವಾಮಿ ಕೇಸ್ ಮುಖಾಂತರ ಆ್ಯಡ್ ಆಗಿದೆ ಆರ್ಟಿಕಲ್ 21ಗೆ. ಸೊ ರೈಟ್ ಟು ಪ್ರೈವಸಿ ಇಸ್ ಎ ಪಾರ್ಟ್ ಆಫ್ ವಿಚ್ ಆರ್ಟಿಕಲ್ ಅಂತ ಕೇಳ್ತಾರೆ. ಸೊ ರೈಟ್ ಟು ಪ್ರೈವಸಿ ಇಸ್ ಎ ಪಾರ್ಟ್ ಆಫ್ ಆರ್ಟಿಕಲ್ 21 ಅಂತ ಗೊತ್ತಿರಬೇಕು. ನೆಕ್ಸ್ಟ್ ವಿ ಹ್ಯಾವ್ ರೈಟ್ ಟು ಮ್ಯಾರಿ ಆಫ್ ಅವರ್ ಚಾಯ್ಸ್ ಅಲ್ವಾ. ಸೊ ರೈಟ್ ಟು ಮ್ಯಾರಿ ಆಫ್ ಒನ್ಸ್ ಚಾಯ್ಸ್ ಬಂದ್ಬಿಟ್ಟು ಹಾದಿಯಾ ಕೇಸ್ ಮುಖಾಂತರ ಆರ್ಟಿಕಲ್ 21ಗೆ ಆ್ಯಡ್ ಮಾಡ್ತಾರೆ. ಸೊ ಆಲ್ ದ ರೈಟ್ಸ್ ದಟ್ ಆರ್ ಆ್ಯಡೆಡ್ ಅಂಡರ್ ಆರ್ಟಿಕಲ್ 21 ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ವಿ ಹ್ಯಾವ್ ಆರ್ಟಿಕಲ್ 21A. ಇದೇನು ಹೇಳ್ತಾ ಇದೆ? ಆರ್ಟಿಕಲ್ 21A ಅಂದರೆ ಇಲ್ಲಿ ಏನು ಅಡಿಷನ್ ಮಾಡಿದ್ದಾರೆ, ಹೊಸದಾಗಿ ಈ ಆರ್ಟಿಕಲ್ನ ಜೋಡಿಸಿದ್ದಾರೆ ಆರ್ಟಿಕಲ್ 21ಗೆ. ಸೊ ಇಟ್ ವಾಸ್ ಆ್ಯಡೆಡ್, ಆರ್ಟಿಕಲ್ 21A ವಾಸ್ ಆ್ಯಡೆಡ್ ಥ್ರೂ ದ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2002. ಇದೇನು ಹೇಳ್ತಾ ಇದೆ ಆರ್ಟಿಕಲ್ 21A ಅಂದರೆ ಇಟ್ ಈಸ್ ಪ್ರೊವೈಡಿಂಗ್ ಫಾರ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಚಿಲ್ಡ್ರನ್ ಆಫ್ 6 to 14 years ಅಂತ ಹೇಳ್ತಾ ಇದೆ. ಸೊ ಎಜುಕೇಷನ್ ಮಸ್ಟ್ ಬಿ ಫ್ರೀ ಆ್ಯಂಡ್ ಸೆಕೆಂಡ್ ಇಸ್
ಕಂಪಲ್ಸರಿ ಎಜುಕೇಷನ್ ಪ್ರೊವೈಡ್ ಮಾಡ್ತಾ ಇದೆ, ದಟ್ ಟು ಫಾರ್ ದ ಚಿಲ್ಡ್ರನ್ ಬಿಟ್ವೀನ್ 6 to 14 ಇಯರ್ಸ್. 6 to 14 ಇಯರ್ಸ್ ಅಂತ ಹೇಳ್ತಾ ಇದೆ, ಅಂದರೆ ಇಟ್ ಇಸ್ ಪ್ರೈಮರಿ ಎಲಿಮೆಂಟರಿ ಲೆವೆಲ್ ಎಜುಕೇಷನ್ ಅಲ್ವಾ. ಸೊ ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ಆರ್ಟಿಕಲ್ 21A ಎಸ್ ರೈಟ್ ಟು ಎಜುಕೇಷನ್ ಕೊಡ್ತಾ ಇದೆ, ಆ್ಯಂಡ್ ದಿಸ್ ರೈಟ್ ವಿ ಹ್ಯಾವ್ is only with respect to elementary education anta. So only elementary education is made as fundamental right. So ivaga this completes article 21. Article 21 is very simple. Article 21 ಏನು ಹೇಳ್ತಾ ಇದೆ, it is providing for right to life and personal liberty. Yes, ಆದರೆ it is not absolute, that is it can be taken away by law. So law, procedure established by law ಮತ್ತು ಡ್ಯೂ ಪ್ರೊಸೆಸ್ ಆಫ್ ಲಾ, ಅವೆರಡರದ್ದು ಡಿಫ್ರೆನ್ಸಸ್ ಗೊತ್ತಿರಬೇಕು. ಸೊ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದರೆ ಜಸ್ಟ್ ದ ಲಾ ಮೇಕಿಂಗ್ ಪ್ರೊಸೀಜರ್ ಫಾಲೋ ಆಗಿದೆಯಾ ಇಲ್ವಾ ಅಂತ ಮಾತ್ರ ಚೆಕ್ ಮಾಡೋದು. ಡ್ಯೂ ಪ್ರೊಸೆಸ್ ಆಫ್ ಲಾ ಅಲ್ಲಿ ಲಾದು ಇಂಟೆನ್ಷನ್ ಏನಿತ್ತು, ವಾಟ್ ಇಸ್ ದ ಪರ್ಪಸ್ ಬಿಹೈಂಡ್ ದಟ್ ಲಾ ಅಂತಾನು ಚೆಕ್ ಮಾಡೋದು. ಸೊ ಇಂಡಿಯಾ ಇಸ್ ಫಾಲೋಯಿಂಗ್ ಬೋತ್, ದಟ್ ಇಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂಡ್ ದ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ. ದಿಸ್ ಇಸ್ ಅಬೌಟ್ ಆರ್ಟಿಕಲ್ 21. ಮತ್ತೆ ಆರ್ಟಿಕಲ್ 21 ಅಲ್ಲಿ ಏನೇನೆಲ್ಲ ರೈಟ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅದನ್ನು ಕೂಡ ಓದಿ ತಿಳ್ಕೋಬೇಕು, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಟೇಕ್ ಫಾರ್ ಎಕ್ಸಾಂಪಲ್ ರೈಟ್ ಟು ಪ್ರೈವಸಿ, ರೈಟ್ ಟು ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್, ರೈಟ್ ಟು ಮ್ಯಾರಿ ಆಫ್ ಒನ್ಸ್ ಓನ್ ಚಾಯ್ಸ್, ಇದೆಲ್ಲ ಬಂದ್ಬಿಟ್ಟು ಆರ್ಟಿಕಲ್ 21 ಕೆಳಗಡೆ ಬರುತ್ತೆ. Next we have is Article 21A. Article 21A, it is providing for free and compulsory education. So here only the elementary education is made as the fundamental right, and it was added through the 86th Constitutional Amendment Act of 2002 ಅಂತ ನೆನಪಿರಬೇಕು. So this completes Article 21. ಇವಾಗ right to freedom ಅಲ್ಲಿ we have covered Article 19, Article 20 and Article 21. So next video lectures ಅಲ್ಲಿ we shall cover Article 22. For more videos, keep watching VARA IAS and please subscribe, share VARA IAS. Thank you.